ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸಂಕೇಶ್ವರ್ ಎಪಿಎಂಸಿ ಹಸ್ತಾಂತರ ಹಾಗೂ ರೈತರಿಗೆ ಆಗುವ ಅನ್ಯಾಯ ಸರಿಪಡಿಸುವ ನಿಟ್ಟಿನಲ್ಲಿ ರೈತ ಬಂಧುಗಳಿಂದ ಇಂದು ಬೃಹತ್ ಪ್ರತಿಭಟನೆ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ಎಪಿಎಂಸಿಯಲ್ಲಿ ಆಗುವ ಅನ್ಯಾಯ ಸರಿಪಡಿಸಬೇಕೆಂದು ವಿವಿಧ ರೈತಪರ ಸಂಘಟನೆಗಳ ಮುಖಂಡರು ಬೃಹತ್ ಪ್ರತಿಭಟನೆ ನಡೆಸಿದರು. 30 ವರ್ಷ ಇತಿಹಾಸ ಹೊಂದಿರುವ ಪಟ್ಟಣದ ಕಾಯಿಪಲ್ಯ ಮಾರುಕಟ್ಟೆ ಸಮಿತಿ ಇನ್ನಾದರೂ ರೈತರ ಪರ ಕೆಲಸ ಮಾಡಿ ಅನ್ನದಾತನಿಗೆ ಆಗುವ ಅನ್ಯಾಯಕ್ಕೆ ಸರ್ಕಾರ ಕೂಡಲೇ ಸ್ಪಂದಿಸಬೇಕು. ಇಲ್ಲದಿದ್ದರೆ ಹೆದ್ದಾರಿ ಬಂದ್ ಮಾಡಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಇದೇ ವೇಳೆ ಎಚ್ಚರಿಕೆ ನೀಡಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಸಂಕೇಶ್ವರ್. 50 ಕೋಟಿ ರೂಪಾಯಿ ರೈತರ ಲೂಟಿ ಆಯ್ತು. ಇಲ್ಲ, ನಾವೆಲ್ಲ ಚೆನ್ನಾಗಿ ನಡೆಸ್ತೀವಿ. ಈಗ ನೀವು ಯಾರು ಕಾಳಜಿ ಮಾಡಬೇಡ್ರಿ. ಅವರೆಲ್ಲ ಬದಲಾವಣೆ ಮಾಡಿದ್ರು. ಇವತ್ತು ಯಾಕಿದೆ ಇದು? ನಾವೆಲ್ಲ ಇದಕ್ಕೆ ನೋಡ್ರಿ, ಇದಕ್ಕೆಲ್ಲ ಬಗ್ಗವರೆಲ್ಲ ಇವತ್ತ ಕೇಳ್ರಿ. ಇದು ನೋಡ್ರಿ, ರಾಜ್ಯದ ಮುಖ್ಯಮಂತ್ರಿ ಕೂಡ ಇದನ್ನ ಚಾಲು ಮಾಡೋದ್ ಹೇಳಕ್ ಪವರ್ ಇಲ್ಲ. ಯಾಕಂತಂದ್ರೆ ಕಾನೂನನ್ನ ರಾಜ್ಯದ ಮುಖ್ಯಮಂತ್ರಿಗೆ ಕಾನೂನು ಅಷ್ಟ, MLAಗಳಿಗೂ ಅಷ್ಟ. ರಾಜ್ಯಪಾಲ ಅಂದ್ರೆ ಆ ಕಾನೂನು ಪಾಲನೆ ಮಾಡಲೇಬೇಕು. ನಮ್ಮ ದೇಶದಾಗ ಮಾಡ್ಬೇಕಂದ್ರೆ ಕಾನೂನನ್ನ ನಮ್ಮ ಪೊಲೀಸರು ಕೂಡ ರಕ್ಷಣೆ ಮಾಡ್ಕೋತ ಎಲ್ಲ ಕಾಪಾಡ್ಕೊಂತ ಬರತ್ತಾರೋ. ಅವ್ರಿಗೂ ವಿನಂತಿ ಐತಿ, ನಮ್ಮ SP ಸಾಹೇಬ್ರಿಗೆ ಎಲ್ಲರಿಗೂ ಹೇಳ್ರಿ. ಯಾಕಂತಂದ್ರ 25 ವರ್ಷ ಅಂದ್ರೆ ತುಡುಗಾಗತ್ತೈತಿ ಸರ. SP ಸರ 25 ವರ್ಷ ಅಂದ್ರೆ ನಿರಂತರ ತುಡುಗಾಗೈತಿ. 250 ಕೋಟಿ ರೂಪಾಯಿ